ಸಮಸ್ತ ವೀಕ್ಷಕ ಮಿತ್ರರಿಗೆ ವಿನಮ್ರ ನಮಸ್ಕಾರಗಳು. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಓದುಗರು ಮತ್ತು ಕೇಳುಗರಿಗೆ ಶೇರ್ ಮಾಡಿ. ಹಾಗೆ ನನ್ನ ಇಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನು ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ. ಯೋಧನ ಪತ್ನಿಯ ಮನ ಮಿಡಿಯುವ ಸುಂದರ ಪ್ರೇಮ ಕಥೆ. ಶಿವಕುಮಾರ್ ಅಪ್ಪ ಅಮ್ಮನನ್ನು ನೋಡಲು ಅವನ ಊರಿಗೆ ಹೋಗುತ್ತಾನೆ. ಅಲ್ಲಿ ಅವರ ತಂದೆ ಮತ್ತು ತಾಯಿ ಶಿವಕುಮಾರ್ಗಾಗಿ ಕಾತುರದಿಂದ ಕಾದು ಕುಳಿತಿರುತ್ತಾರೆ. ಅವರನ್ನು ನೋಡಿ ಚೆನ್ನಾಗಿದ್ದೀರಾ ಇಬ್ಬರು ಅಂತ ಕೇಳ್ತಾನೆ. ಅದಕ್ಕೆ ಅವನ ತಾಯಿ ಹೇಳುತ್ತಾಳೆ, ನಾವು ಚೆನ್ನಾಗಿದ್ದೇವೆ ಶಿವು, ನೀನು ಹೇಗಿದ್ದೀಯಾ, ಅಲ್ಲೇನು ನಿನಗೆ ತೊಂದರೆ ಆಗಲಿಲ್ಲವಾ ಎಂದು ಕೇಳುತ್ತಾರೆ. ಆಗ ಶಿವಕುಮಾರ್, ಏನೂ ಇಲ್ಲ, ನಾನು ಆರಾಮಾಗಿ ಇದ್ದೆ. ಆಗ ಶಿವಕುಮಾರ್ ತಾಯಿ ಲಕ್ಷ್ಮಿ, ಸರಿ ಬಾ ತಿಂಡಿ ಮಾಡುವಂತೆ ಹೇಳುತ್ತಾರೆ. ಇಲ್ಲಮ್ಮ, ನಾನು ಸಾವಿತ್ರಿಯ ಮನೆಯಲ್ಲೇ ಮುಗಿಸಿಕೊಂಡು ಬಂದೆ. ಹಾಗಂತ ಹೇಳಿ ಶಿವಕುಮಾರ್ ಮನೆಯ ಒಳಗಡೆ ಹೋಗಿ ಕೂತುಕೊಳ್ಳುತ್ತಾನೆ. ಆಗ ಅಕ್ಕಪಕ್ಕದ ಮನೆಯವರು ಕೂಡ ಶಿವಕುಮಾರ್ನ ಮಾತನಾಡಿಸಲು ಬರುತ್ತಾರೆ. ಏನಪ್ಪ ಇವಾಗ ಬಂದ, ಅಲ್ಲಿ ನಿನಗೆ ಏನು ಕಷ್ಟ ಆಗಲಿಲ್ವಾ, ನ್ಯೂಸಲ್ಲಿ ಏನೇನೋ ಹೇಳ್ತಿದ್ದಾರಲ್ಲ. ಅದಕ್ಕೆ ಶಿವಕುಮಾರ್, ಏನೂ ತೊಂದರೆ ಏನಿಲ್ಲ, ಆದರೆ ಈ ರೀತಿ ಆಗಬಾರದಿತ್ತು, ಆಗಿ ಹೋಗಿದೆ, ಏನು ಮಾಡಲು ಆಗುವುದಿಲ್ಲ ಈಗ ಅಂತ ಹೇಳುತ್ತಾನೆ. ಸರಿ ಕಣಪ್ಪ, ನೀನು ಹುಷಾರು, ಜೋಪಾನವಾಗಿರು ಅಂತ ಹೇಳಿ ಅವರು ಅವರವರ ಮನೆಗೆ ಹೊರಡುತ್ತಾರೆ. ಶಿವಕುಮಾರ್ ಸ್ವಲ್ಪ ಹೊತ್ತು ಮಲಗಲು ಹೋಗುತ್ತಾನೆ. ಸ್ವಲ್ಪ ಹೊತ್ತು ಮಲಗಿ ಅಲ್ಲಿಂದ ಎದ್ದು ಪರಿಣಿತ ಮನೆಗೆ ಹೋಗೋಣ ಅಂದುಕೊಂಡು ಅಪ್ಪ ಅಮ್ಮನ ಜೊತೆ ಹೇಳುತ್ತಾನೆ, ನಾನು ಪರಿಣಿತ ಮನೆಗೆ ಹೋಗುತ್ತೇನೆ, ಅಲ್ಲಿಂದ ಸಾವಿತ್ರಿಯ ಮನೆಗೆ ಹೋಗುತ್ತೇನೆ. ಆಗ ಲಕ್ಷ್ಮಿ ಮತ್ತು ಸಿದ್ದಪ್ಪ ಮತ್ತೆ ಮನೆಗೆ ಬರಲ್ವಾ ನೀನು ಅಂತ ಕೇಳ್ತಾರೆ. ಇಲ್ಲಮ್ಮ, ಈಗಲೇ ಸಂಜೆ ಹೊತ್ತಾಗಿದೆ, ಪರಿಣಿತ ಮತ್ತು ನೋಡಿಕೊಂಡು ಹಾಗೆ ಸಾವಿತ್ರಿ ಮನೆಗೆ ಹೋಗುತ್ತೇನೆ, ನಾಳೆ ಬರುತ್ತೇನೆ ನಾನು ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಪರಿಣಿತ ಮತ್ತು ಅವಳ ಮಕ್ಕಳಿಗಾಗಿ ಹಣ್ಣು ಮತ್ತು ಸ್ವೀಟ್ಸ್ ಬೇಕರಿ ತಿಂಡಿಯನ್ನು ತೆಗೆದುಕೊಂಡು ಅವಳ ಮನೆಯ ಹತ್ತಿರ ಹೋಗುತ್ತಾನೆ. ಹತ್ತಿರ ಹೋಗುತ್ತಿದ್ದಂತೆ ಅತ್ತ ಶಿವಕುಮಾರ್ನ ಮಾಮ ಅಂತ ಹೇಳಿ ಪರಿಣಿಯ ಮಕ್ಕಳು ಓಡಿ ಬರುತ್ತಾರೆ. ಅವರನ್ನು ಎತ್ತುಕೊಂಡು ಶಿವಕುಮಾರ್ ಒಳಗೆ ಬರುತ್ತಾನೆ. ಅವರ ಕೈಗೆ ಅವನು ತಂದಿದ್ದಂಥ ಸ್ವೀಟ್ಸ್ ಮತ್ತು ಹಣ್ಣುಗಳನ್ನು, ಬೇಕರಿ ಐಟಮ್ಸ್ಗಳನ್ನು ಕೊಡುತ್ತಾನೆ. ಮಕ್ಕಳಿಗೆ ತುಂಬ ಖುಷಿ, ನನ್ನ ಮಾಮ ತುಂಬ ತಿಂಡಿ ತಂದಿದ್ದಾನೆ ಅಂತ ಓಪನ್ ಮಾಡಿ ತಿನ್ನಲು ಶುರು ಮಾಡುತ್ತಾರೆ. ಪರಿಣಿ, ಅಣ್ಣ ಇವಾಗ ಬಂದ ಅಂತಾಳೆ. ಅದಕ್ಕೆ ನಾನು ಬೆಳಗ್ಗೆನೇ ಬಂದೆ ಪರಿಣಿ, ಅಪ್ಪ ಅಮ್ಮ ಮತ್ತು ಸಾವಿತ್ರಿಯನ್ನು ಮಾತನಾಡಿಸಿಕೊಂಡು ಹೀಗೆ ಇಲ್ಲಿಗೆ ಬಂದೆ. ನಾನು ಇಲ್ಲಿಗೂ ಬೆಳಗ್ಗೆನೇ ಬರುವೆ, ಆದರೆ ಮಕ್ಕಳು ಕಾನ್ವೆಂಟ್ಗೆ ಹೋಗಿರುತ್ತಾರೆ ಎಂದು ಇವಾಗ ಬಂದೆ. ಇವರನ್ನು ಒಟ್ಟಿಗೆ ಮಾತನಾಡಿಸಿಕೊಂಡು ನೋಡಿಕೊಂಡು ಹೋಗೋಣ ಎಂದು. ಆಗ ಪರಿಣಿ, ಸರಿ ಅಣ್ಣ ಕೂತ್ಕೋ ಅಂತ ಹೇಳಿ ಅಣ್ಣನಿಗೆ ಹಾಲು ಕಾಯಿಸಿಕೊಂಡು ಬರಲು ಹೋಗುತ್ತಾಳೆ. ಅಣ್ಣ ಹಾಗೆ ಕೂತು ಮೊಬೈಲ್ ನೋಡುತ್ತಿರುತ್ತಾನೆ ಅಂತ ಪರಿಣಿತಿಯ ಗಂಡ ಅಜಿತ್ ಕೂಡ ಬರುತ್ತಾನೆ. ಆಗ ಶಿವಕುಮಾರ್, ಭಾವ ಚೆನ್ನಾಗಿದ್ದೀರಾ ಎಂದು ಮಾತನಾಡಿಸುತ್ತಾನೆ. ಆಗ ಅಜಿತ್, ನಾನು ಚೆನ್ನಾಗಿದ್ದೇನೆ ಶಿವು, ನೀನು ಹೇಗಿದ್ದೀಯಾ. ನಾನು ಚೆನ್ನಾಗಿದ್ದೇನೆ ಭಾವ, ಏನೋ ಅಲ್ಲೆಲ್ಲ ಗಲಾಟೆ ಅಂತಲ್ಲ ತುಂಬ, ಈ ರೀತಿ ಹೇಗೆ ಅಷ್ಟೊಂದು ಬಂದೋಬಸ್ತಿದ್ರು, ಈ ರೀತಿ ಎಲ್ಲ ಹೇಗಾಯಿತು ಅಂತ ಅಜಿತ್ ವಿಚಾರಿಸುತ್ತಾನೆ. ಆಗ ಶಿವಕುಮಾರ್ ಕೂಡ, ಹೌದು ಭಾವ, ಹೊರಗಡೆಯಿಂದ ಬಂದವರನ್ನು ಕಂಡುಹಿಡಿಯಬಹುದು, ನಮ್ಮ ಜೊತೆಯಲ್ಲೇ ವಾಸಿಸುವಂಥವರನ್ನು ಕಂಡುಹಿಡಿಯಲು ಸ್ವಲ್ಪ ಕಷ್ಟ. ಏನು ಮಾಡುತ್ತೀರಾ, ಇಂಥವರೆಲ್ಲ ತಿಂದ ಮನೆಗೆ ದ್ರೋಹ ಬಗೆದವರ ಹಾಗೆ ನಮ್ಮ ದೇಶದಲ್ಲೇ ತಿಂದು ನಮಗೆ ದ್ರೋಹ ಬಗೆಯುತ್ತಾರೆ ಎಂದು ಶಿವಕುಮಾರ್ ಹೇಳುತ್ತಾನೆ. ಹೌದು, ಅದೇನೋ ನಿಜ, ಹೊರಗಡೆ ಇರುವ ಶತ್ರುಗಳನ್ನು ಹೇಗಾದರೂ ಸದೆಬಡಿಯಬಹುದು, ಆದರೆ ನಮ್ಮ ಜೊತೆಯಲ್ಲೇ ಇದ್ದುಕೊಂಡು ನಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಶತ್ರುಗಳನ್ನು ಕಂಡುಹಿಡಿಯುವುದು ಕಷ್ಟ ಎಂದು ಅಜಿತ್ ಕೂಡ ಹೇಳುತ್ತಾನೆ. ಮತ್ತೆ ಇನ್ನೇನು ಭಾವ ಸಮಾಚಾರ ಅಂತ ಶಿವಕುಮಾರ್ ಕೇಳುತ್ತಾನೆ. ಆಗ ಅಜಿತ್, ಸಾವಿತ್ರಿ ಇಲ್ಲಿ ಒಂದು ದಿವಸ ಇದ್ದಳು, ಅವಳು ಕಣ್ಣೀರ ಧಾರೆನೇ ಸುರಿಸಿದಳು, ಯಾರು ಎಷ್ಟೇ ಸಮಾಧಾನಿಸಿದರೂ ಅವಳು ಸಮಾಧಾನವಾಗಲಿಲ್ಲ ಕಣೋ, ಇವಾಗಾದರೂ ಪರವಾಗಿಲ್ವಾ ಅಂತ ಕೇಳ್ತಾನೆ. ಆಗ ಶಿವಕುಮಾರ್, ಹೌದು ಭಾವ, ನಾನು ಫೋನಲ್ಲಿ ಎಷ್ಟೋ ಸಮಾಧಾನಿಸಿ ನೋಡಿದೆ, ಆದರೂ ಅವಳು ಸಮಾಧಾನವಾಗಲಿಲ್ಲ, ನೀವು ಈಗಲೇ ಬನ್ನಿ ಎಂದು ಹಠ ಹಿಡಿದಳು. ಏನು ಮಾಡುತ್ತೀರಾ, ನನ್ನ ಕೆಲಸನೇ ಇದಲ್ವಾ, ಈ ಕೆಲಸನೇ ಬಿಟ್ಟು ಬನ್ನಿ ಎಂದು ಸಾವಿತ್ರಿ ಹಠ ಹಿಡಿತಿದ್ದಾಳೆ ಭಾವ, ಏನು ಮಾಡಲಿ, ನಾನೀಗ ಅರ್ಧಕ್ಕೆ ಬಿಟ್ಟು ಬರೋಕ್ಕೂ ಕೂಡ ಆಗಲ್ಲ. ಅಜಿತ್, ಅವಳಿಗೆ ಇನ್ನೂ ಚಿಕ್ಕ ವಯಸ್ಸು ಶಿವು, ಅದಕ್ಕೆ ಈ ರೀತಿ ಎಲ್ಲ ಮಾತನಾಡುತ್ತಾಳೆ, ಅವಳಿಗೆ ನಿಧಾನವಾಗಿ ಬಿಡಿಸಿ ಅರ್ಥೈಸು, ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ ಎಂದು ಅಜಿತ್ ಕೂಡ ಹೇಳುತ್ತಾನೆ. ಆಗ ಸರಿ ಭಾವ, ಏನೋ ಮಾಡೋಣ
ಅಜಿತ್, ಏನು ಮಾಡ್ತೀಯೋ, ಅವಳು ನಿನಗೋಸ್ಕರ ಅಷ್ಟೊಂದು ಹಠ ಮಾಡ್ತಾ ಇದ್ದಾಳೆ. ನೀನಂದರೆ ಪ್ರಾಣ ಅವಳಿಗೆ. ಈಗಿನ ಕಾಲದಲ್ಲಿ ಇಂಥ ಹುಡುಗಿಯರು ಸಿಗುವುದು ತುಂಬ ಅಪರೂಪ ಕಣೋ. ಅವಳು ಅಪರಂಜಿ ಕಣೋ, ಒಳ್ಳೆ ಹುಡುಗಿ, ಸಂಸ್ಕಾರವಂತೆ. ಅವಳ ಮನಸ್ಸಿಗೆ ನೋವಾಗದಂತೆ ನಡೆದುಕೋ. ಅವಳು ನಿನಗೋಸ್ಕರ ಅಷ್ಟೊಂದೆಲ್ಲ ಹಠ ಮಾಡ್ತಾ ಇದ್ದಾಳೆ ಎಂದು ಅಜಿತ್ ಹೇಳುತ್ತಾನೆ. ಆಗ ಶಿವಕುಮಾರ್, ಅದು ಗೊತ್ತು ಬಾವ, ಆದರೆ ನನ್ನ ಕೆಲಸನ ಬಿಟ್ಟು ಬರೋಕ್ಕೆ ಆಗಲ್ಲ ಅಲ್ವಾ, ಅದು ನನಗೂ ಗೊತ್ತು ಕಣೋ. ನಿಧಾನವಾಗಿ ಬಿಡಿಸಿ ಅವಳಿಗೆ ಅರ್ಥೈಸು, ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ. ಅವಳು ಬೇರೆ ಹುಡುಗಿಯರ ಥರ ಅಲ್ಲ ಎಂದು ಶಿವಕುಮಾರ್ಗೆ ಅಜಿತ್ ಹೇಳುತ್ತಾನೆ. ಆಗ ಸರಿ ಬಾವ, ಆಯಿತು ಅಂತ ಹೇಳ್ತಾನೆ. ಅತ್ತ ಪರಿಣಿ ಕೂಡ ಹಾಲು ಕಾಯಿಸಿಕೊಂಡು ಅಣ್ಣನಿಗೆ ತಂದು ಕೊಡುತ್ತಾಳೆ. ಅಣ್ಣ ಯಾಕೆ ಇದನ್ನೆಲ್ಲ ತರೋದಿಕ್ಕೋದೆ? ಪರಿಣಿ, ನೀನು ಆರಾಮಾಗಿ ಕೂತ್ಕೋ, ನನ್ನ ಜೊತೆ ಸ್ವಲ್ಪ ಹೊತ್ತು ಮಾತನಾಡು ಎಂದು ಹೇಳುತ್ತಾನೆ. ಶಿವು, ಕಷ್ಟ ಅಲ್ಲ ಅಣ್ಣ, ನೀನು ಹಾಲು ಕುಡಿ, ನಾನು ಇಲ್ಲೇ ಕೂತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿ ಶಿವಕುಮಾರ್ ಪಕ್ಕದಲ್ಲೇ ಪರಿಣಿ ಕೂಡ ಕೂರುತ್ತಾಳೆ. ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಧ್ವನಿ ಮತ್ತು ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಈ ಕತೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆ ಕೇಳುಗರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡಿ.